ಈ ಕಾರ್ಯಕ್ರಮ ತಮ್ಮೆಲ್ಲರೂ ಅಂತರಾತ್ಮಕವನ್ನು ಸಲ್ಲಿಸು. ಭಕ್ತಿ ಎಂದರೆ ಏನು, ಜ್ಞಾನ ಅಂದರೆ ಏನು ಇಲ್ಲಿ ನಿಜವಾದ ಭಕ್ತಿ, ನಿಜವಾದ ಜ್ಞಾನ, ಪೂರ್ಣ ಜ್ಞಾನ, ಪೂರ್ಣ ಭಕ್ತಿ ಶಬ್ದ ಅಷ್ಟೇ. ಆದ್ರೆ ಅದು ಒಂದೇ. ಪೂರ್ಣ ಭಕ್ತಿ ಅನ್ನೋದು ಜ್ಞಾನ ಅನ್ನೋದು. ನಾವು ಭಕ್ತಿ ಅಂದ್ರೆ ಕೈ ಮುಗಿದು, ಕಾಲು ಮುಗಿದು, ದೀರ್ಘ ನಮಸ್ಕಾರ ಹಾಕುವುದು, ಉಳ್ಕೊಂತ ಹೋಗುವುದು, ಇದು ಬೇಕಪ್ಪ ಮೊದಲು ಅಂತ ತಿಳ್ಕೊಂಡು ಅದನ್ನ ಮಾಡೋದು ಬಹಳ ಜನ ಐತಿ. ಈಗ ನಾವು ನಾವು ಮೊನ್ನೆ 2-3 ಶಿವರಾತ್ರಿ 2 ವರ್ಷ 3 ವರ್ಷ ಮಾತಾಪಣ್ಣ ಮಗಳು ಒಂದು ಕುಟುಂಬ ಒಂದು ದಾಟ್ ತಗೊಂಡ ಗೆರಿ ಹೊಡ್ಕೊಂತ ಮನೀಸರ ದೀರ್ ನಮಸ್ಕಾರ ಹಾಕ್ಕೊಂತ ನಾವು ಹೊರಗೆ ಜರ್ಕೊಂಡ್ ಅದು ಭಕ್ತಿ. ನಾವು ಬೇಡ್ಕೊಂಡೇವ್ರಿಪ್ಪ. ನಮ್ಮ ಊರಾಗ ಚಲಮನೆ ಅಲ್ಲಿ ನಾವು ಮಧ್ಯಾಹ್ನ ಹೋಗ್ತೀನಿ, ಏನೋ ದೂರ ತೋರ್ಸ್ಕೊಂಡಲ್ಲ, ತೋರ್ಸ್ಕೊಂಡ ಮಣ್ಣಾಗ ಹಂಗತಿ ನಮಸ್ಕಾರ ಹಾಕೊಂತ ಹಸರನ್ನ ಏನಾಗ್ತಾರೆ ಎಲ್ಲ ಗಾಡಿ ಬರ್ತಾರೆ. ನಾವು ಹೋಗ್ತೇನೆ ಎಲ್ಲ ಏನಿದು ಅರೆ ಇಲ್ರಿ ಏನಾದ್ರು ಬೇಡ್ಕೊಂಡಿದ್ವಿ ವರ್ಷ ಆಗಿಲ್ಲ ಮಾಡ್ತೀವಿ ಹೊಡಿಗೆ ಎಲ್ಲ ಹಸತ್ನಾಗಿ ಎಲ್ಲ ಗಾಡಿ. ಇದು ಭಕ್ತಿನ, ಇದು ಭಾವನೆ. ಇವನ್ನೆಲ್ಲ ಅವ್ರು ಹುಡುಗಿ ಅಂತ ಸಂಸ್ಕಾರದೊಳಗೆ ನಾವು ಬೆಳೆದ್ಬಿಟ್ಟಿವಿ, ಅಂತದ್ರಾಗ ಬಂದ್ಬಿಟ್ಟಿವಿ. ಅದಕ್ಕೆ ಅಂಥ ಮಾರ್ಗದರ್ಶನ ನಮಗೆ ಸಿಗುತ್ತಾರೆ, ಇಂಥ ಮಹಾತ್ಮರ ಮಾರ್ಗದರ್ಶನ ಸಿಗುತ್ತೆ. ಭಕ್ತಿ ಅಂದ್ರೆ ಬರೀ ಅದ ಅಲ್ಲ, ವಿನಯದಿಂದ ನಾವು ಅದೊಂದು ಸಾಮಾನ್ಯವಾಗಿ ಎಲ್ಲರೂ ಕೂಡ ವಿನಯದಿಂದ ವಿನಯಾದಿಗಳನ್ನ ನಾವು ಅಳವಡಿಸಬಹುದು. ಸಾಮಾನ್ಯವಾಗಿ ಬೇಕಾದ ಮೊದಲು ವಿನಯತನ ಬೇಕು. ಗುರುಗಳಲ್ಲಿ ವಿನಯತನ ಅದು ನಿಜವಾದದ್ದು. ವಿನಯದಿಂದ ನಾವು ನಡ್ಕೊಳ್ಳೋದು ಅದನ್ನು ಕಲ್ತಾಗ ನಮ್ಗೆ ಬರ್ತದೆ. ಮೊದಲಿಗೆ 2 ಸಣ್ಣಕ್ಕೆ ನೋಡಿಲ್ಲ, ಲೌಕಿಕದ ಏನಾದ್ರು ಬೇಕಾದ್ರೆ 2 ಸಣ್ಣಕ್ಕೆ, ಯಾರು ನೌಕರಿ ಬೇಕಾಗಿತ್ತಂದ್ರೆ 2 ಸಣ್ಣ ದೈನಾಶ ಬಿಡ್ತೇವೆ. ಯಾರ ಕಾಲಗಳು ಎಲ್ಲ ಎಲ್ಲಿ ಹಂಗಾರ ಮಾಡ್ಬೇಕು. ಇಲ್ಲಿ ವಿನಯತನ ಬೇಕು. ಮಹಾತ್ಮರ ಹತ್ರ ನಾವು ಬಂದಾಗ ವಿನಯತನ ನಡ್ಕೊಳ್ಳೋದು ಮೊದಲಿಗೆ ಇರಬೇಕು. ಅವ್ರು ಹೇಳಿದ ವಿಚಾರವಾಗ ಗ್ರಹಣ ಆದಾಗ ನಮ್ಗೆ ಅನುಭವ. ಏನು ಭಕ್ತಿ ಅಂದ್ರೆ ಸ್ವರೂಪಾನುಸಂಧಾನ ಭಕ್ತಿ ರೀತಿ ಅಭಿಧೀಯತೆ ಅಂತ ಹೇಳುತ್ತೆ. ಹೊರಗೆ ಏನಾದ್ರು ಮಾಡ್ಕೊತ ಕೂಡೋದು ಭಕ್ತಿ ಅಲ್ಲ. ನಮಸ್ಕಾರ ಮಾಡೋ ಸಹಿತ ನಮ್ಗೆ ಸೇತಿಗೆ ಅದ್ರ ನಾವು ಕಬ್ಬಳೊಳಗೆ ಓಡ್ರು ದಿನ ನಮಸ್ಕಾರ ಮಾಡೋದು. ಅವರು ದೊಡ್ಡವ್ರು ಮಾಡ್ಕೊಂಡು ನಾವು ಹೋಗಿ ನಮಸ್ಕಾರ ಮಾಡೋದು ಒಂದಿನ ಬೆಳಗ್ಗೆ ಸಹಿತ ನಮಸ್ಕಾರ ಮಾಡೋದು ಅದನ್ನ ಮಾಡ್ಬಿಟ್ಟು ಇದು ಸ್ವರೂಪದ ಬದಲ ಸ್ವರೂಪ ಅಂದ್ರೆ ಇದ್ದಂತ ವಸ್ತುವಿನ ನೆನಪು ಮಾಡುದು. ಅದ್ರ ಭಕ್ತಿ ಭಕ್ತಿ ಅಂತ. ಅನನ್ಯ ಭಕ್ತಿ ಅಂತಂದ್ರೆ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ. ಅನನ್ಯ ಭಕ್ತಿ ಅಂದ್ರೆ ಅನ್ಯವಾಗಿ ನೋಡಿದ ಅದ ನಾನು ಅಂತ ತಿಳ್ಕೋದು. ನಾನ ಆನಂದ ಸ್ವರೂಪ, ಆತ್ಮಾನಂದ ಸ್ವರೂಪನ ನಾನಿದ್ದೇನೆ, ನನ್ನಲ್ಲಿ ನಾನು ನೋಡ್ಕೋದು ಅನನ್ಯ ಭಕ್ತಿ ಅಂತ. ಅನ್ಯವಾಗಿ ಕಾಣದ ನಾವು ಭಕ್ತಿ ಅನ್ಯವಾಗಿ ನೋಡಕ್ ಕೊಟ್ಟೇವಿ. ಇಲ್ಲೇ ಒಂದು ಐತಿ ಅನ್ಯವಾಗಿ, ಅದನ್ನ ತೆಗೆದು ಹಾಕಿ ನಮ್ಮೊಳಗೆ ನಾವು ಭೇದ ನಾವು ಬರದಂಗೆ ನೋಡ್ತೇವೆ. ಅದು ಅನನ್ಯ ಭಕ್ತಿ. ಭೇದ ಕಲ್ಪನಾ ಎಲ್ಲ ತೆಗೆದು ಹಾಕಿ ನಾ ಬೇರೆ, ಆತ್ಮಾನಂದ ಬೇರೆ, ನಾ ಬೇರೆ ಅಂತ ತಿಳ್ಕೊಂಡು ಭಕ್ತಿ ಮಾಡೋದು ಭಕ್ತಿ. ನಾನು ಆತ್ಮಾನಂದ ಸ್ವರೂಪ, ನನ್ನ ಸ್ವರೂಪನ ಆನಂದ ಸ್ವರೂಪ, ಆತ್ಮ ಅದ ಆನಂದ ಸ್ವರೂಪದ ಅಂತ ತಿಳ್ಕೊಂಡು ಅದನ್ನ ಅನುಭವಿಸುವುದು ಭಕ್ತಿ. ಅದಕ್ಕೆ ಅದ ಸ್ವರೂಪ. ಆತ್ಮ ಅಂದ್ರೆ ಯಾವಾಗ ಇದ್ದದ್ದು ನಾನು, ಅದನ್ನ ಸ್ವರೂಪಾನುಸಂಧಾನ ಅಂತ ಅದಕ್ಕೆ ಶಂಕರಾಚಾರ್ಯ ಅದನ್ನ ಹೇಳ.
ಸ್ವಸ್ವರೂಪಾನುಸಂಧಾನ ಭಕ್ತಿ ರೀತಿ ಅಭಿಧಿ ಇದು ಬರಬೇಕಾದ್ರೆ ಬಹಳ ಕಠಿಣ ಅಂತ ಒಂದು ಯೋಗ್ಯತಾ ನಮಗೆ ನಾವು ಏನ್ ಕೇಳ ಮಾಡ್ಬೇಕು ಏನ್ ಕೇಳ ಮಾಡಿದ ಅದರ ಫಲ ಸಿಗ್ತದೆ ಇಲ್ಲ ಮಹಾತ್ಮರು ಯಾವ ರೀತಿ ತಿಳ್ಕೊಂಡು ಅದನ್ನ ಅನುಕರಣ ಸ್ಥಿತಿ ಪಡೋದು ಅದನ್ನ ನಾವು ಕಲಿಸ್ಬೇಕು ಬಾಕಿ ಏನ್ ಮಾಡಿದ್ರು ಅದು ಉಪಯೋಗ ಇಲ್ಲ ನೀನ ಅದಾಗಿ ಆತ್ಮಾನಂದನ ನೀನ ಅಂದಾಗ ಅದಕ್ಕೆ ಭಕ್ತಿ ಅಂತ ಭಕ್ತಿ ಅಂದ್ರೆ ಅನ್ಯವಾಗಿ ನಾವು ಬೇರೆ ಐತೆ ಅಂತ ತಿಳ್ಕೊಂಡು ಕೈ ಮುಗಿದು ಕಾಲು ಮುಗಿದು ಬೇರೆ ಏನ್ ಕಲ್ಪನಾ ಮಾಡ್ಕೊತೀರ ಅದಲ್ಲ ಭಕ್ತಿ ಅಲ್ಲ ಇಷ್ಟ ದೇವತಾ ಭಕ್ತಿ ಇಷ್ಟ ದೇವತಾ ಅಂದ್ರೆ ತನಗೆ ಆನಂದ ತನಗೆ ಬೇಕಾದಂತ ಇರುವುದ ಇಷ್ಟ ದೇವತಾ ಅಂದ್ರೆ ತನಗೆ ಅನ್ಯವಾಗಿ ಏನು ಬೇರೆ ಇಲ್ಲ ನಾವ್ ಎಲ್ಲಾರು ಕಲ್ಪನಾ ಮಾಡ್ಕೊತೇವೆ ಇಷ್ಟ ದೇವತಾ ಅದನ್ನ ಭಕ್ತಿ ಇಷ್ಟ ದೇವತಾ ಬೇಕಾದಂತಹ ಆನಂದಮಯವಾದ ಇರುವಿನ ಸ್ಥಿತಿ ನಮಗೆ ಏನ್ ಬೇಕಾಗೈತಿ ಅದನ್ನ ಎಲ್ಲ ಜೀವಿಗಳಿಗೆ ಬೇಕಾದದ್ದು ಏನಾಗೈತಿ ಸುಖ ಬೇಕಾಗಿದೆ ನಿವ್ವಳ ಸುಖ ಬೇಕಾಗಿದೆ ಎಂತ ಸುಖ ನಿವ್ವಳ ಸುಖ ದುಃಖ ರಹಿತವಾದಂತಹ ಸುಖ ಎರಡಕ್ಕೂ ದುಃಖವಾದಂತಹ ಸುಖದ ಪ್ರೀತಿ ದುಃಖ ಅದಕ್ಕೆ ಭಕ್ತಿ ಅಂತ ಈ ವಿಷಯಗಳ ಮ್ಯಾಲ ಮೋಹ ಜಗತ್ತಿನ ವಸ್ತುಗಳು ತೋರಿಡುವಂತಹ ವಿಷಯ ವಸ್ತುಗಳ ಮ್ಯಾಲ ಪ್ರೀತಿ ದುಃಖ ಮೋಹ ಎಲ್ಲರೂ ಈ ಮೋಹದ ಅಜ್ಞಾನದಿಂದ ನಮಗೆ ಮೋಹದ ಎಲ್ಲಾ ಜೀವಗಳು ಅಜ್ಞಾನ ಅವಶ್ಯಕ ಮೋಹಕ್ಕೆ ಬಲಿಯಾಗಿದೆ ಅದಕ್ಕೆ ಮೋಹ ಬಂದವರಿಂದ ನಾವು ಪಾರಾಗಬೇಕಾಗಿತ್ತು ಅಂದ್ರೆ ಆ ಮೋಹವನ್ನು ನಾಶ ಮಾಡಿಕೊಂಡವರು ಸಂಗಮ ನಮ್ಮಲ್ಲಿ ಅದರ ಕ್ರಮೇಣ ವ್ಯಾಮೋಹ ಕಡಿಮೆ ಅವ್ರ ವಿಚಾರಗಳನ್ನು ಶ್ರವಣ ಮಾಡಿ ಅದ ಭಕ್ತಿ ಮಹಾತ್ಮರು ಹೇಳಿದಂತಹ ಮಾತುಗಳನ್ನ ವಿಶೇಷವಾದಂತಹ ನಂಬಿಕೆಯಿಂದ ಕೇಳುವುದು ಶ್ರವಣ ಮಾಡುವುದು ಶ್ರವಣ ಭಕ್ತಿ ಅದನ್ನು ಮನನ ಮಾಡುವುದು ನಿಧಿಧ್ಯಾಸ ಮಾಡುವುದು ಅದೇ ನಾನಾಗಿ ಹೋಗ್ತದೆ ಅದು ಪೂರ್ಣ ಭಕ್ತಿ ಇದೆಲ್ಲ ನಾವು ಅಭ್ಯಾಸ ಮಾಡಿದಾಗ ಅದು ಸಿಗ್ತೈತಿ ನಾವು ಏನ್ ಕೆಲಸ ಮಾಡ್ಕೊತ ಕೊಡ್ತೇವೆ ಯಾಕೆ ಅಂತವ್ರ ಮಾರ್ಗದರ್ಶನ ಇಲ್ಲ ಸರಿಯಾದ ಗುರುಗಳ ಮಾರ್ಗದರ್ಶನ ಅವ್ರು ಸರಿಯಾದ ಗುರುಗಳು ಸಿಕ್ಕಾಗ ಸರಿಯಾಗಿ ತಿಳ್ಕೊಳ್ಳೋದು ಭಾಗ್ಯ ಬೇಕಲ್ಲ ತಿಳ್ಕೊಂಡಿಲ್ಲ ನಾವು ಯಾರು ತಿಳ್ಕೊಂಡ್ರಿ ಯಾರಿಗೆ ಸಂಶಯ ಯಾರಿಗಾರ ಕೇಳ್ರಿ ಅಂತಿದ್ರು ಯಾರಿಗಾರ ಏನಾದ್ರು ಸಂಶಯ ಬಂದ್ರೆ ಕೇಳಿ ತಿಳ್ಕೊಂಡು ಪರಿಹಾರ ಮಾಡ್ತೀವಿ ಸಾಕಷ್ಟು ಸಲ ಅವರು ಹೇಳ್ಯಾರ ಅಂತ ಒಂದು ನಮ್ಗೆ ಅವಕಾಶ ಸಿಕ್ಕೈತಿ ನಿರಂಜನ ಪೌರಂತಿ ನಾವು ಪೂರ ಮರ್ತಿದ್ವಿ ಅವ್ರು ಇರ್ಲಿಲ್ಲ ಅಂದ್ರೆ ಅವ್ರು ಅದನ್ನ ಪೂರ್ಣ ನಮಗನ್ನ ಸಮಸ್ಯೆ ನಿವಾರಣೆ ಆಗೋಗೆಲ್ಲ ಅದನ್ನ ನಿವಾರಣೆ ಮಾಡ್ಕೊಂಡು ನಿಜವಾಗಿ ನಿರಂಜನಪ್ಪ ಅವರು ಒಂದು ಗಟ್ಟಿಗೊಳಿಸಿ ಮನನ ನಾವು ಕೇಳೋದು ಮಾಡಿದ್ವಿ ಅವ್ರು ಮನನ ಮಾಡಿಸಿದ್ರು ಅಪ್ಪ ನಿರಂಜನಪ್ಪ ಅವರು ಅದನ್ನ ಗಟ್ಟಿ ಮಾಡಿದವರು ಅವ್ರು ಇರ್ಲಿಲ್ಲ ಅಂದ್ರೆ ನಾವು ಏನ್ ಹಾಕಿದ್ವಿ ನಿರಂಜನಪ್ಪ ಏನು ಅದನ್ನ ಮತ್ತೆ ಈಗ ಮತ್ತೆ ಇತಿಹಾಸ ಮಾಡ್ಸೋರು ಅಂತಹ ಒಂದು ಇದಾಗಿ ಎಷ್ಟು ಜನ್ಮದ ಪುಣ್ಯ ಅದನ್ನು ನಾವು ತಗೊಂಡ್ಬರ್ಬೇಕು ಇದರ ನಿಜವಾದ ಭಕ್ತಿ ನಿಜವಾದ ಜ್ಞಾನ ನಮ್ಮನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮನುಷ್ಯನ ಮಾಡಬೇಕು ಇದನ್ನ ಮಾಡಲಿಲ್ಲ ಅಂದ್ರೆ ಬಂದದೆಲ್ಲ ಅನುಭವಗಳು ಏನಾದ್ರು ಹೊರಗಿನ ಏನಾದ್ರು ಮಾಡಿದ್ರು ನಾವು ಏನ್ ಲಕ್ಷ್ಯ ಸಿಗೋದು ಹೊರಗಿನ ದಿನ ಜಗತ್ತಿನ ವಸ್ತುಗಳು ಅದರ ಜ್ಞಾನ ಉಪಯೋಗ ಇಲ್ಲ ಆತ್ಮಜ್ಞಾನದ ಬಗ್ಗೆ ಬ್ರಹ್ಮಜ್ಞಾನದ ಬಗ್ಗೆ ಅದನ್ನು ಮಾಡ್ಕೊಂಡು ಲಾಭ ಈ ತೋರಿಸುವಂತ ಜಗತ್ತಿನ ವಸ್ತುಗಳ ತಿಳುವಳಿಕೆ ಜನರಿಗೆ ಮಾತ್ರ ಮಾಡ್ಬೋದು ಏನು ಲಾಭ ಅದರಿಂದ ಹಿತ ಇಲ್ಲ ಎದರಿಂದ ನಮ್ಗೆ ಹಿತ ಆಗ್ತೈತಿ ಅದರ ತಿಳುವಳಿಕೆ ಮಾಡಿ ಯಾವ ಹಿತ ಕೊಟ್ಟ ನಮ್ಗೆ ಇಲ್ಲಿ ತನಕ ನಾವು ಅನ್ಯ ವಸ್ತುಗಳ ತಿಳುವಳಿಕೆ ಅನಾತ್ಮದ ಬಗ್ಗೆ ಸಾಕಷ್ಟು ಅದರ ಬಗ್ಗೆ ಜ್ಞಾನ ಮಾಡ್ಕೊಂಡೆ ಎಲ್ಲರೂ ಅದನ್ನ ಪ್ರಯತ್ನಿಸಿ ಬಹಳ ಶ್ರೇಣಿತನ ಎದ್ರ ಬಗ್ಗೆ ತಿಳುವಳಿಕೆ ಬಗ್ಗೆ ನಿನ್ನ ಬಗ್ಗೆ ಏನಾದ್ರು ಕಲ್ತೀನಿ ಅದನ್ನು ತಿಳ್ಕೊಂಡಿದ್ದೀನಿ ನಿನ್ನನ್ನು ನೀ ತಿಳ್ಕೊಳ್ಳೋ ಶ್ರೇಣಿತ ನಿನ್ನ ನೀ ಕಲಿ ಅಂದ್ರೆ ಶಾಣೆ ನೀನು ಬಿಟ್ಟು ಜಗತ್ತಿನ ಬಗ್ಗೆ ಎಷ್ಟು ಶಾಣೆತನ ಮಾಡ್ತೇನೆ ಅಂದ್ರೆ ಎಲ್ಲ ವ್ಯಾಪ್ತ ಅದನ್ನ ಅನುಭವಗಳ ಇದ್ದು ತೋರಿಸೋದು ಆ ಲಾಭ ಮಾಡ್ಕೊಂಡ್ರು ನೀವು ಅದನ್ನ ಮಾಡ್ಕೊಡಿ ಅಂತ ಕಳಕಳಿನ ಹೇಳ್ಬೋದು ಯಾವ ಪುಣ್ಯಾತ್ಮರು ಎಷ್ಟೆಷ್ಟು ತಿಳ್ಕೊತಾರ ಅವ್ರಿಗೆ ಗೊತ್ತಾಗ್ತದೆ ಎಷ್ಟೆಷ್ಟು ಆಕೈತೋ ಆಕೈತಿಲ್ಲ ಅದಕ್ಕೆ ಅವರಿವರು ಎಣ್ಣೆ ಭಗವಾನ ಮಾನವರೆಲ್ಲರನ್ನು ಹೊಂದಿದೆ ಕಳಕಳಿಂದ ಹೇಳ್ಬೋದು ಅವ್ರ ಅಧಿಕಾರಿಗಳು ಅನಧಿಕಾರಿಗಳು ಯಾವ ಬೇರಿಲ್ಲ ಎಲ್ಲರನ್ನೂ ಹೊಂದಲಿಕ್ಕೆ ಬರ್ತದೆ ತಿಳ್ಕೊಳ್ಳಿ
ನೀ ಅಂತವನಿದ್ದಾವಲ್ಲಿ ರಾಜ್ಯಾಜ್ಞೆ ಸಣ್ಣ ದೊಡ್ಡ ಹೆಣ್ಮಕ್ಳು ಗಂಡ್ಮಕ್ಳು ಬೇರೆ ಇಲ್ಲ, ಎಲ್ಲರಲ್ಲಿ ಸಮಾನ ದೃಷ್ಟಿ, ಎಲ್ಲರನ್ನು ಸಮಾನ ದೃಷ್ಟಿ. ಸರ್ವತ್ರ ಸಮದರ್ಶಿನ ಅಂತ ಇದ್ದಿಲ್ಲ, ಆ ದೃಷ್ಟಿನ ಆಗಿರುತ್ತೆ, ಎಲ್ಲರನ್ನು ಸಮಾನ. ಹಾಗಾಗಿ ಇವ್ರ ಕಡೆ ಹಾಕ್ಬಿಟ್ಟು ನೋಡಿದಾರ ಅವ್ರು ನಾಮರೂಪಗಳನ್ನ ನೋಡುದು, ಅವೆಲ್ಲ ನಾಮರೂಪಗಳು ತೂರೆಡಗುವ ವಸ್ತುಗಳು ನಾಮರೂಪಗಳು. ಅದನ್ನೆಲ್ಲ ಧರಿಸಿದಾಗ ಏಕತ್ವದ ಅನುಭವ, ಅಲ್ಲಿ ಭೇದ ದರ್ಶನ ಎಲ್ಲ ಹೋಗ್ತದೆ. ಭೇದ ಏರಿ ಬರುತ್ತೆ, ಅಲ್ಲಿ ಭಯಭೀತಿ ಇರುತ್ತೆ, ಭಯ ಉಂಟಾಕತಿ. ಭೇದ ಇರ್ತಂದ್ರೆ ಇನ್ನೊಂದು ಏನಾದ್ರು ಐತೆ ಅಂದ್ರೆ ಭಯ ಉಂಟ, ಇನ್ನೊಂದು ಏನೂ ಇಲ್ಲ ಭಯ ಹೊರದಾಕೋದನ್ನ ಭಕ್ತಿ ಅಂತ. ಯಾವುದು ಹೆದರಿಕೆ ಇರ್ಬೋದು, ಯಾವಾಗಲೂ ಆರಾಮ ಅಂತ ಸ್ಥಿತಿ ಪಡೆಯುವುದನ್ನ ಭಕ್ತಿ. ಅದಕ್ಕೆ ಅದ ನಮ್ಮ ಸ್ವರೂಪ, ಅದನ್ನ ಅನುಸಂಧಾನ ಮಾಡಿದ್ರೆ ಶಂಕರಾಚಾರ್ಯರು ಸ್ವರೂಪ ಭಕ್ತಿ ರೀತಿ ಅದೇ ರೀತಿ. ಅದಕ್ಕೆ ಇಂಥ ಒಂದು ವಿಚಾರವನ್ನ ನಾವು ನೀವೆಲ್ಲ ಸದ್ಗುರು ಕೇಳಿ ಕಡೆ ಅಭಾವದ ಅದಕ್ಕೆ ಅಪೂರ್ವವಾದಂತಹ ವಿಚಾರಗಳನ್ನ, ಅಮೃತ ವಾಣಿಯನ್ನು ನಾವು ಕೇಳೋಣ, ವಿಚಾರವಾಣಿ ಕೇಳುವಂತಹ ಭಾಗ್ಯ ನಮ್ಮ ಮೇಲೆ ಲಭಿಸಲಿ ಅಂತ ಆಶೆ. ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಶಿವಗ್ರಾಮದ ಸತ್ಯಕ್ರಮದ